ತಾಳಿ ಕಟ್ಟುವ ವೇಳೆ ಮುರಿದು ಬಿದ್ದಿದೆ ಮದುವೆ. ತಾಳಿ ಕಟ್ಟುವ ವೇಳೆ ಮದುವೆಯನ್ನೇ ನಿಲ್ಲಿಸಿದ್ದಾಳೆ ವಧು. ನಂಗೆ ಮದುವೆ ಬೇಡ ಅಂತ ವಧು ಹೇಳ್ತಾ ಇದ್ರೆ ವರ ಫುಲ್ ಶಾಕ್ ಆಗಿದ್ದಾನೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನದ ಮದುವೆಗೆ ತಣ್ಣೀರು ಬಿದ್ದಿದೆ. ತಾಳಿ ಕಟ್ಟುವ ವೇಳೆ ಮದುವೆ ಮುರಿದು ಬಿದ್ದಿರುವಂತದ್ದು. ಮದುವೆಯನ್ನೇ ನಿಲ್ಲಿಸಿದ್ದಾಳೆ ವಧು. ನಂಗೆ ಮದುವೆ ಬೇಡ ಅಂತ ವಧು ಹಠ ಮಾಡಿರುವಂತದ್ದು. ಪಲ್ಲವಿ ಮತ್ತು ವೇಣುಗೋಪಾಲ್ ಮದುವೆ ನಿಶ್ಚಯವಾಗಿತ್ತು. ಮುಹೂರ್ತದ ವೇಳೆ ವಧುವಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬರ್ತಾ ಇದ್ದ ಹಾಗೆ ಮದುವೆ ಬೇಡ ಅಂತ ವಧು ಆಟವನ್ನ ಹಿಡಿದಿರುವಂತದ್ದು. ನಾನು ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದೇನೆ ಅಂತ ಪಲ್ಲವಿ ಹೇಳಿದ್ದಾಳೆ. ಪಲ್ಲವಿ ಮನವೊಲಿಸೋದಕ್ಕೆ ಪೋಷಕರು ಶತಾಯಗತಾಯ ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಸದ್ಯಕ್ಕೆ ಆಗಿಲ್ಲ. ವಿಚಾರವನ್ನ ತಿಳಿದು ಸ್ಥಳಕ್ಕೆ ಬಡಾವಣೆ ಹಾಗೂ ನಗರ ಠಾಣೆಯ ಪೊಲೀಸರು ಆಗಮಿಸಿದ್ದಾರೆ. ಪಲ್ಲವಿ ಹಠವನ್ನ ನೋಡಿ ನನಗೂ ಈ ಮದುವೆ ಬೇಡ ಅಂತ ವರ ಅಂದಿದ್ದಾನೆ. ಮುಹೂರ್ತದ ವೇಳೆ ಯುವತಿಗೆ ಫೋನ್ ಕಾಲ್ ಬಂದಿತ್ತು. ಹಾಸನದಲ್ಲಿ ತಾಳಿ ಕಟ್ಟುವಾಗ ಮದುವೆ ಬೇಡ ಅಂತ ವಧು ಹಠ ಹಿಡಿದಿದ್ದಾಳೆ. ವಧು ಆಟದ ಬೆನ್ನಲ್ಲೇ ನನಗೂ ಮದುವೆ ಬೇಡ ಅಂತ ವರ ಅಂದಿರುವಂತದ್ದು. ಸೊ ಮಗಳ ಮದುವೆ ಬೇಡ ಅಂತ ಹೇಳಿದ್ದಕ್ಕೆ ಪೋಷಕರು ಕಣ್ಣೀರನ್ನ ಇಟ್ಟಿದ್ದಾರೆ. ಹಾಸನದ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ. ಹುಡುಗಿ ಹೆಸರೇನು? ಮದುವೆ ಇನ್ನೇನು ಮುಹೂರ್ತ ಆಗೋ ಟೈಮ್ ಅಂತ ಯಾಕೆ ಬೇಡ ಅಂತಿದ್ದಾರೆ ಈಗ ನಿಮ್ಗೆ ಗೊತ್ತಿದ್ದಂಗೆ? ಮೊದಲೇ ಹೇಳ್ಬೇಕಿತ್ತಲ್ವ? ಯಾರು ಫೋನ್ ಬಂತು? ಎಸ್, ಒಂದು ಕಡೆ ವಧು ಮದುವೆ ಬೇಡ ಅಂತ, ವರ ವಧುವನ್ನ ನೋಡಿ ನನಗೂ ಮದುವೆ ಬೇಡ ಅಂತ. ಸೊ ಒಟ್ಟಾರೆಯಾಗಿ ಏನಾಗಿದೆ ಅಂದ್ರೆ ಎಲ್ಲದಕ್ಕೂ ಕೂಡ ಒಪ್ಪಿಗೆ ಕೊಡೋದಕ್ಕಿಂತ ಮುಂಚೆ ಪೋಷಕರು ಮಾಡುವಂತ ತಪ್ಪಿದೆ. ಅಷ್ಟೊಂದು ಖರ್ಚು ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ. ಒಮ್ಮೆ ಮಕ್ಕಳನ್ನ ಕೇಳ್ಬೇಕಾಗತ್ತೆ, ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ, ಮದುವೆ ಮುಂದುವರಿಸೋದಾ? ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀವಿ ನಾವು. ಈ ತರದ ಎಷ್ಟೋ ಉದಾಹರಣೆಗಳು, ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಹೋಗಿರುವಂತ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದೀವಿ. ಸೊ ಇದು ಹೊಸ್ತಲ್ಲ. ಈಗಾಗಲೇ ಒಂದು ಫೋನ್ ಕಾಲ್ ಬರುತ್ತೆ ಯುವತಿಗೆ. ಫೋನ್ ಕಾಲ್ ಬಂದ ನಂತರ ನನಗೆ ಮದುವೆ ಬೇಡವೇ ಬೇಡ, ನಾನು ಒಬ್ಬ ಯುವಕನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಅದಾದ ನಂತರವಾಗಿ ಪೋಷಕರು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮನವೊಲಿಸಿ ಮದುವೆ ಮಾಡಿದ್ರು ಕೂಡ ಅದು ಸರಿಯಾಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಂಥವರೆಲ್ಲ ಕೂಡ ನೋಡಿದ್ದಾರೆ ಆಕೆ ಹಠ ಹಿಡಿಯುವಂಥದ್ದು, ನಂಗೆ ಅವನೇ ಬೇಕು ಅನ್ನುವಂಥದ್ದನ್ನ. ಸೊ ಎಲ್ಲೋ ಒಂದು ಕಡೆ ವರನು ಕೂಡ ಇದನ್ನೆಲ್ಲ ನೋಡಿ ಮದುವೆ ಆಗಿದ್ರು ಕೂಡ ಮುಂದೆ ಜೀವನ ಬಹಳ ಕಷ್ಟ ಇರ್ತಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಯುವತಿ ಒಪ್ಪಿಲ್ಲ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಮದುವೆ ನಿಂತೋಗಿದೆ. ಪೊಲೀಸರು ಕೂಡ ಸ್ಥಳಕ್ಕೆ ತೆರಳಿ ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ.